ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಗೆ ನಿನ್ನ ಆತ್ಮ ರಕ್ಷಣೆ ಹೊಂದೋದು ಮುಖ್ಯ. ನೀನು ನಿತ್ಯ ಜೀವ ಪಡ್ಕೊಳ್ಳೋದು ಮುಖ್ಯ. ನೀನು ದೇವರ ಮಗನಾಗಿ, ಯೇಸುವಿನ ಹಿಂಬಾಲಕನಾಗಿ, ಪ್ರಭು ಯೇಸುವಿಗೆ ಯೋಗ್ಯ ಸಾಕ್ಷಿಯಾಗಿ ಬದುಕೋದು ದೇವರಿಗೆ ಮುಖ್ಯ. ನೀನು ಕಲರ್ ಕ್ಯಾಂಡಲ್ ಅನ್ಸೋದು ಮುಖ್ಯ ಅಲ್ಲ. ಮಾನವ ನಿರ್ಮಿತವಾದ ದೊಡ್ಡ ಸಂಪ್ರದಾಯಗಳನ್ನ ಮಾಡಿಕೊಂಡು ಮೂಢತನದಲ್ಲಿ ಬದುಕೋದು ಮುಖ್ಯ ಅಲ್ಲ. ಕೆಲವರು ಹೇಳ್ತಾರೆ, ನಮಗೆ ಮುಖ್ಯ, ಇವತ್ತು ಸೋಮವಾರ ಇದು ಮುಖ್ಯ, ಮಂಗಳವಾರ ಇದು ಮುಖ್ಯ, ಶುಕ್ರವಾರ ಇದು ಮುಖ್ಯವೇ, ಪ್ರಧಾನ ಮಾಡಲೇಬೇಕು. ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ ಎಂಬುದು, ಆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಯಾವಾಗಲೂ ಕಣ್ಮುಂದೆ ಇರಬೇಕಂತ ಬೈಬಲ್ ಹೇಳುತ್ತೆ, ಅಪೊಸ್ತಲರ ಬೋಧನೆ ಹೇಳುತ್ತೆ. ವರ್ಷದಲ್ಲಿ ಒಂದು ಶುಕ್ರವಾರ ಮಾತ್ರ ಅಲ್ಲ, ಪ್ರತಿ ದಿನ ನಿನ್ನ ಕಣ್ಣು ಮುಂದೆ, ನಿನ್ನ ಹೃದಯದಲ್ಲಿ ಇರಬೇಕಾಗಿರೋದು ಈ ಶುಭ ಸಂದೇಶ. ಯೇಸು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಜೀಸಸ್ ಕ್ರೈಸ್ಟ್ ಡೈಡ್ ಫಾರ್ ಯುವರ್ ಸಿನ್ಸ್ ಇನ್ ಯುವರ್ ಪ್ಲೇಸ್, ಯುವರ್ ಸಬ್ಸ್ಟಿಟ್ಯೂಟ್. ಹಿ ಡೈಡ್ ಫಾರ್ ಯು. Cross must be there in front of your eyes every single day, not once in a year. That is the teaching of the apostles. The apostolರ ಬೋಧನೆ ಇದು. ಒಂದು ವರ್ಷಕ್ಕೆ ಯಾವತ್ತು ಅಪರೂಪಕ್ಕೆ ಧ್ಯಾನ ಮಾಡಿ ಅಂತಲ್ಲ, ಎವ್ರಿ ಡೇ. ಯಾಕೆಂದ್ರೆ ಅದು ನನ್ನ ಮುಂದೆ ಇದ್ರೇನೆ. ಒಂದು ಹಾಡಿದೆಯಲ್ಲ, ಕ್ರಾಸ್ ಬಿಫೋರ್ ಮೀ, ವರ್ಲ್ಡ್ ಬಿಹೈಂಡ್ ಮೀ. ಕ್ರಾಸ್ ಬಿಫೋರ್ ಮೀ, ನನ್ನ ಮುಂದೆ ಶಿಲುಬೆ ಇದೆ, ಲೋಕ ಹಿಂದೆ ಇದೆ. ಯಾರು ಕ್ರಾಸ್ನ ಶಿಲುಬೆಯನ್ನು ನೇತಾಕೊಂಡಲ್ಲ, ಹೃದಯದಲ್ಲಿ ಯೇಸುವಿನ ಶಿಲುಬೆ ಮರಣವನ್ನು ಧ್ಯಾನಿಸ್ತಾ ಬದುಕ್ತಿರೋ, ಅದು ಶಿಲುಬೆ ಮುಂದೆ ಇದೆ ಅಂದರೆ ಅರ್ಥ. ಲೋಕ ನಿಮ್ಮ ಹಿಂದೆ ಇರುತ್ತೆ.